ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ನೋಡ್ರಿ. ಮುಳುಗಾಯಿ ಮನೆಯೊಳಗೆ ಇದು ಬಿಟ್ರೆ ಇದನ್ನು ಮಾಡೇ ಮಾಡ್ತಾರೆ ನೋಡ್ರಿ. ಉತ್ತರ ಕರ್ನಾಟಕ ಮಂದಿ ಜೋಳದ ರೊಟ್ಟಿಗಂತೂ ಕಂಪಲ್ಸರಿ ಮಾಡ್ಕೊಂಡು ತಿಂದ ಬಿಟ್ಟಿರ್ತಾರೆ. ಅಷ್ಟು ರುಚಿಯಾಗಿರ್ತೈತೆ ರೀ. ನೀವು ಒಂದ್ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ. ಫಸ್ಟಿಗೆ ನಾನು ಒಂದು ಬುಟ್ಟಿ ತೊಗೊಂಡೇನಿ ನೋಡ್ರಿ. ಮುಳುಗಾಯಿನ ಮತ್ತು ಟೊಮಾಟೆ ಹಣ್ಣನ್ನು ತೊಳ್ಕೊಂಬಿಡ್ತೀನಿ. ನಿಮ್ಮ ಕಡೆ ನಿಮ್ಮ ಊರೊಳಗೆ ಯಾವ ಬದ್ನೆಕಾಯಿ ಸಿಗ್ತಾವಲ್ಲ ಅದನ್ನು ತೊಗೋಬೋದು. ಈ ಕಡೆ ಬೆಂಗಳೂರು ಕಡೆ ಎಲ್ಲ ದೊಡ್ಡ ದೊಡ್ಡದು ಕರಿದು ಸಿಗ್ತಾವಲ್ಲ ಅಂಥವಾದ್ರೂ ಭಾಳ ಚಲೋ ಆಗ್ತೈತೆ ನೋಡಿರಿ. ನಿಮ್ಮ ಕಡೆ ಯಾವ ಸಿಗ್ತಾವಲ್ಲ ಅದನ್ನು ತೊಗೋರಿ. ನಾನೀಗ ಮುಳುಗಾಯಿನ ಮತ್ತು ಟೊಮಾಟೆ ಹಣ್ಣು ತೊಳ್ಕೊಂಡೆ ನೋಡಿರಿ. ತೊಳೋದು ಈ ರೀತಿ ಹೆಚ್ಕೋತೇನೆ ನಾನು. ಒಂದ್ರಾಗ 4 ಭಾಗ ಮಾಡೋದು ನೋಡಿರಿ. ಮತ್ತು ಅದಕ್ಕಿಂತ ಸಣ್ಣ ಮಾಡೋಕೆ ಹೋಗ್ಬೇಡ್ರಿ. ಇಷ್ಟೇ ರೀ, 4 ಭಾಗ ಮಾಡಿರಿ. ಎಂಥ ದೊಡ್ಡವು ಇದ್ರೂ ಈ ರೀತಿ 4 ಭಾಗ ಮಾಡಿರಿ. ಅಂದ್ರೆ ನಾವು ಅದನ್ನು ಬೇಯಿಸಿಂದ ಸಿಪ್ಪಿ ತೆಗಿಯೋಕೆ ಈಸಿ ಆಕೈತೆ ನಮ್ಗೆ ನೋಡ್ರಿ. 3 ಮುಳುಗಾಯಿನೂ ಈ ರೀತಿ ಒಂದ್ರಾಗ 4 ಭಾಗ ಮಾಡಿ ಹೆಚ್ಕೊಂಬಂದೆ. ಟೊಮಾಟೆ ಹಣ್ಣು ಒಂದ್ರಾಗ 2 ಭಾಗ ಮಾಡ್ತೀನಿ. ಅದ್ರ ತುಂಬಿರ್ತೈತಲ್ಲ ಮುಂದಿಂದ ಅದನ್ನಷ್ಟು ತಕ್ಕೊಂಬಿಟ್ರಿ. ಯಾಕಂದ್ರೆ ಆಮ್ಯಾಗ ಅದು ಬೀಜ ಸಿಪ್ಪಿ ತೆಗಿಯೋಕೆ ಜಲ್ದಿ ಬರೋದಿಲ್ಲ. ಈಗ ನಾನು ನೋಡಿರಿ ಹೆಚ್ಚು ತೋರ್ಸಾತೇನಿಲ್ಲ, ಸೇಮ್ ಇದೇ ರೀತಿನ ಹೆಚ್ಕೊಂಬಿಡ್ರಿ. ಇಷ್ಟೇ ರೀ, ಭಾಳ ಕೆಲಸ ಇಲ್ಲರಿ ಇದಕ್ಕೆ. ಯಾವ್ದಾರ ಪಲ್ಯ ಸಾರು ಮಾಡೋಕೆ ಬೇಸರಾಗಿದ್ರೆ ಇದೊಂದು ಮಾಡ್ಕೊಂಬಿಡ್ರಿ. ಅನ್ನ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತೈತೆ ನೋಡಿರಿ. ಇದು ನಾನು ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡಿರಿ. ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾಯ್ತಂದ್ರೆ ನಾನು ಬದ್ನಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನಿಷ್ಟೂ ಅದ್ರೊಳಗೆ ಹಾಕ್ಕೊಂಬಿಡ್ತೇನೆ ನೋಡಿರಿ. ಯಾರು ಜೋಳದ ರೊಟ್ಟಿ ಮತ್ತು ಚಪಾತಿ ಅನ್ನ ಅವೆಲ್ಲ ಅಂತಿರ್ತಾರಲ್ಲ, ಇದನ್ನು ಒಂದೇ ಸತಿ ಇದನ್ನು ಸ್ವಲ್ಪ ಟೇಸ್ಟ್ ನೋಡಂತೇಳಿ ಕೊಡ್ರಿ. ನೀವು ಹಚ್ಚಿ ಇನ್ನೂ ಬೇಕಂತೇಳಿ 2-3 ರೊಟ್ಟಿ ಸ್ವಲ್ಪ ಅನ್ನ ಬೇಕಂತ ಹಾಕಿಸ್ಕೊಂಡು ತಿಂತಾರೆ ನೋಡಿರಿ. ಅಷ್ಟು ರುಚಿಯಾಗಿರ್ತೈತಿ ಇದು. ಈಗ ನೋಡಿರಿ, ಇದು ಬದ್ನೆಕಾಯಿನ ಟೊಮಾಟೆ ಹಣ್ಣು ಹಾಕಿನಲ್ಲ ನಾನು, ಅದನ್ನು ಈ ರೀತಿ ನಾ ಕೈ ಆಡ್ಸೈತನಲ್ಲ ಸ್ವಲ್ಪ ಈ ರೀತಿ ಅಳ್ಳಾಡ್ಸ್ಕೊರಿ. ಅಂದ್ರೆ ಆ ಕಡೆ ಎಲ್ಲ ಕಡೆ ಎಣ್ಣೆ ಚಲೋ ಹತ್ತತೈತಿ ಮುಳುಗಾಯಿಗೆ ಮತ್ತು ಟೊಮಾಟೆ ಹಣ್ಣಿಗೆ. ಇದನ್ನು ಬಾಯಿ ಮುಚ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡೆ ನೋಡಿರಿ ನಾನು. ನೀವು ಮುಳುಗಾಯಿ ಪಲ್ಯ ಮಾಡ್ತಿರಲ್ಲ ಅದಕ್ಕಿಂತನೂ ಜಲ್ದಿ ಆಗ್ತೈತೆ ನೋಡಿರಿ ಇದು. ಈಗ ಒಂದು ಸೈಡ್ ಎಲ್ಲ ಬೆಂದಾವ ನೋಡಿರಿ ಮುಳುಗಾಯಿ ಟೊಮಾಟೆ ಹಣ್ಣು. ಇನ್ನೊಂದು ಸೈಡ್ ಹೊಳಸು ಹಾಕೋತೀನಿ. ಈಗ ಇದಕ್ಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡಿದ್ದೆ ರೀ ನಾನು. ಅವನ್ನ ಹಾಕೋತೇನೆ ನೋಡಿರಿ. ಸಿಪ್ಪಿ ಗಂಟ ಹಾಕೋಬೇಡ್ರಿ, ಸಿಪ್ಪಿ ಎಲ್ಲ ತಗೊಂಡು ಹಾಕೋರಿ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮ್ಯಾಗ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ಕೊತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ, ಕಡಿಮೆ ತಿನ್ನೋರು ಅದ್ರ ಕಡಿಮೆ ಹಾಕೋರಿ, ಜಾಸ್ತಿ ಆದ್ರೆ ಜಾಸ್ತಿ ಹಾಕೋರಿ. ಈಗ ಮೆಣ್ಸಿಕಾಯಿ ಈ ರೀತಿ ಹಾಕ್ಕೊಳೋದ್ರಿಂದ ಅನ್ನದಾಗ ಇಡೇಡ ಸಿಗ್ತಾವಲ್ರಿ. ಈಗ ಅರ್ಧ ಮಾಡಿದ್ದು ಹಂಗೆ ಸಿಗ್ತಾವಲ್ಲ, ಭಾರಿ ರುಚಿ ಇರ್ತಾವೆ ನೋಡ್ರಿ ಇವು ಬೆಳ್ಳುಳ್ಳಿ ಮತ್ತು ಮೆಣ್ಸಿಕಾಯಿ. ಈಗ ನಾನು ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಅದಕ್ಕೆ ಉದುರ್ಸಾಕಂತೇಳಿ ಇವನ್ನೆಲ್ಲ ಹೆಚ್ಕೊಂಡು ಹಾಕೊತೀನಿ. ಉಳ್ಳಾಗಡ್ಡಿ, ಒಂದು ಕೊತ್ತಂಬರಿ ಮತ್ತು ಒಂದು ಕಡ್ಡಿ ಕರಿಬೇವು ಮತ್ತು ಒಂದು 3 ಮೆಣ್ಸಿಕಾಯಿ ಫಸ್ಟಿಗೆ ಹಾಕಿರ್ತೇವಲ್ರಿ. ಈಗ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡ್ರೆ ಖಾರಾಗಿ ಚಲೋ ಇರ್ತೈತೆ ರೀ ಅದು. ನೋಡಿರಿ, ಇಷ್ಟು ಸಣ್ಣಗೆ ಹೆಚ್ಕೊಂಡು ಬಂದೆ ನಾನು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಮೆಣ್ಸಿಕಾಯಿನ. ಈಗ ಇದನ್ನು ಸೈಡ್ ಇಟ್ಕೊಂಡೋಣ. ಈಗ ನೋಡಿರಿ, ಮುಳುಗಾಯಿ ಮತ್ತು ಟೊಮಾಟೆ ಹಣ್ಣು ಬೆಂದಾವ ನೋಡಿರಿ. ಒಂದು 5 ನಿಮಿಷ ಅಂದ್ರೆ ಇಷ್ಟು ಚಲೋ ಬೆಂದಿರ್ತಾವೆ ನೋಡ್ರಿ ಇವು. ಆಗ ಫ್ರೆಶ್ನಿಗೆ ತಂದು ಮಾಡಿಬಿಟ್ರಂಕ್ರಿ 1-2 ನಿಮಿಷದಾಗ ಬೆಂದ್ಬಿಡ್ತಾವೆ ನೋಡಿರಿ ಮುಳುಗಾಯಿ. ಅಷ್ಟು ಎಳೆವು ಇದ್ವಂಕ್ರಿ. ಈಗ ಮುಳುಗಾಯಿ ಟೊಮಾಟೆ ಹಣ್ಣೆಲ್ಲ ಬೆಂದಾವು. ಅದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟೇನಿ. ಈಗ ಅವನ್ನೆಲ್ಲ ಒಂದು ಬೌಲಿಗೆ ಹಾಕೋತೇನೆ ನೋಡಿರಿ. ಮುಳುಗಾಯಿ ಟೊಮಾಟೆ ಹಣ್ಣೆಲ್ಲ, ಬೆಳ್ಳುಳ್ಳಿ, ಮೆಣ್ಸಿಕಾಯಿ ಎಲ್ಲ ಒಂದ್ರಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಇವು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಅನ್ನದಾಗ ಮಧ್ಯೆ ಸಿಗ್ತಾವಲ್ರಿ, ಭಾಳ ಟೇಸ್ಟ್ ಅನ್ನಿಸ್ತಾವೆ ನೋಡಿರಿ. ಎಣ್ಣೆ ಒಳಗೆಲ್ಲ ಬೆಂದಿರ್ತಾವಲ್ಲ, ರುಚಿ ಭಾಳ ಅನ್ನಿಸ್ತಾವೆ. ಈಗ ಟೊಮಾಟೆ ಹಣ್ಣಿನ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊತೇನೆ ನೋಡಿರಿ ನಾನು. ಈಗ ಮುಳುಗಾಯಿ ಬಿಸಿ ಇರೋದ್ರಿಂದ ಜಲ್ದಿ ಬರೋದಿಲ್ಲ ರೀ. ಪೂರ್ತಿ ತಣ್ಣಗಾದ್ಮ್ಯಾಗ ಮುಳುಗಾಯಿ ಸಿಪ್ಪಿ ಬರ್ತಾವೆ. ಈಗ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ಈಗ ಪೂರ್ತಿ ತಣ್ಣಗಾಗೈತೆ ನೋಡಿರಿ. ಈಗ ಮುಳುಗಾಯಿ ಸಿಪ್ಪಿ ಅದ್ರ ಮ್ಯಾಗಿಂದೆಲ್ಲ ತಕ್ಕೊಂಬಿಡ್ತೇನೆ. ಅದು ಸಿಪ್ಪಿ ಇದ್ರೆ ಚಲೋ ಅನ್ಸೋಂಗಿಲ್ಲ ರೀ ತಿನ್ನಾಕ. ಹಾಗಾಗಿ ನಾನು ಟೊಮಾಟೆ ಹಣ್ಣಿದು ಆಗಲೇ ತೊಗೊಂಡಿದ್ದೆ. ಈಗ ಮುಳುಗಾಯ್ದು ತಗೋತೇನೆ ನೋಡಿರಿ. ಭಾಳ ಈಸಿಯಾಗಿ ಬರ್ತಾವ್ರಿ ಅವು. ಎಲ್ಲ ಬೆಂದಿರ್ತಾವಲ್ಲ ಪೂರ್ತಿ. ನೋಡಿರಿ ಎಷ್ಟು ಚಲೋ ಬರ್ತಾವೆ. ಯಾವ ನೀವು ಮುಳುಗಾಯಿ ತಗೋತಿರಲ್ಲ ಎಲ್ಲದ್ರದ್ದು ಈ ರೀತಿ ಬರ್ತಾವೆ ನೋಡಿರಿ. ಈಗ ಎಲ್ಲ ಮುಳುಗಾಯ್ದು ಸಿಪ್ಪಿ ತಗೊಂಬಂದೆ. ಕೈಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮ್ಗೇನ್ರ ಕೈಲೇ ಮಿಕ್ಸ್ ಮಾಡೋಕ್ಕಾಗ್ಲಿತ್ತಪ್ಪ ಅಂದ್ರೆ ಈ ರೀತಿ ಮ್ಯಾಶರ್ ಇರ್ತೈತಲ್ರಿ, ಅದರಲ್ಲೇನ ನೀವು ಈ ರೀತಿ ಮ್ಯಾಶ್ ಮಾಡ್ಕೊರಿ. ಪೂರ್ತಿ ಈ ರೀತಿ ಹಿಟ್ಟಗತ್ತೆ ಹಾಕೈತೆ ನೋಡ್ರಿ. ನೀವು ಮತ್ತು ಮಿಕ್ಸಿ ಅದು ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದೇ ರೀತಿನ ಮಾಡ್ಕೊರಿ. ಒಂದು ಸ್ವಲ್ಪ ಇಲ್ಲಾಂದ್ರೆ ನಿಮ್ಮ ಕಡೆ ಮ್ಯಾಶರ್ ಇಲ್ಲಾಂದ್ರೆ ಒಂದು ಗ್ಲಾಸ್ ತೊಗೋರಿ, ಉದ್ದನ್ ಗ್ಲಾಸ್, ಅದರಲ್ಲೇ ಈ ರೀತಿ ಮಾಡ್ಕೊರಿ. ಈಗ ನೋಡಿರಿ ಎಲ್ಲ ಪೂರ್ತಿ ಹಿಟ್ಟಗತ್ತೆ ಆಗೈತೆ ನಮಗೆ. ಸ್ವಲ್ಪ ಮಧ್ಯ ಬೆಳ್ಳುಳ್ಳಿ ಮೆಣ್ಸಿಕಾಯಿ ಇದ್ರೆ ನಡಿತೈತ್ರಿ. ಈಗ ನಾನು ಉಳ್ಳಾಗಡ್ಡಿನ ಕೊತ್ತಂಬರಿ ಮೆಣ್ಸಿಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕೋತೇನೆ ನೋಡಿರಿ ಇದ್ರೊಳಗೆಲ್ಲ. ನೀವು ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಮಸಾಲೆ ಆದರೂ ಹಾಕೋಬೋದು ರೀ. ಮತ್ತು 1 ಸ್ಪೂನ್ ಎಣ್ಣೆ
ಮತ್ತು ಲಿಂಬೆಹಣ್ಣಾದ್ರೂ ಹಿಡ್ಕೊಬೋದು. ಅದೇನಿಲ್ಲ ಅಂದ್ರೂ ಇಷ್ಟು ಚಲೋ ಆಗಿತ್ತು ರೀ ಇದು. ನಮ್ಗೆ ಏನು ಮಸಾಲೆ ಅದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಯಾವುದು ಹಾಕೋಂಗಿಲ್ಲ. ನಿಮಗೆ ಮಸಾಲೆ ಇಷ್ಟ ಅನ್ನೋರಾದ್ರೆ ಒಂದು ಸ್ವಲ್ಪ ಮಸಾಲೆ ಅದು ಉದುರಿಸ್ಕೋಬೋದು ರೀ ಬೇಕಂದ್ರೆ. ನೋಡಿರಿ, ಸಿಂಪಲ್ಲಾಗಿ ಮಸಾಲೆ ಏನೂ ಬಳಸಲಾರ್ದೆ ಇವತ್ತು ಚಪಾತಿ ಅನ್ನ ರೊಟ್ಟಿಗೆ ಸೂಪರಾದ ಮುಳುಗಾಯಿ ಹಿಂಡಿ ಮಾಡೇವ್ರಿ. ಉತ್ತರ ಕರ್ನಾಟಕ ಒಳಗಂದ್ರೆ ಭಾಳ ಫೇಮಸ್ ರೀ ಇದು ಮುಳುಗಾಯಿ ಹಿಂಡಿ. ಇದು ನಾವು ಎಲ್ಲರೂ ಒಲೆ ಮ್ಯಾಗ ಸುಟ್ಟು ಅದು ಮಾಡ್ತಾರೆ ರೀ. ನಾವು ಇವತ್ತು ಈ ರೀತಿ ಮಾಡೇನಿ. ಇದನ್ನು ಒಂದು ಸತಿ ಟ್ರೈ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ನಿರಿ, ಎಷ್ಟು ರುಚಿಯಾಗೈತೆ ಅನ್ನೋದು ಗೊತ್ತಾಕೈತೆ ನಿಮ್ಗೆ. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತ್ ಆಗೈತಿ. ಅನ್ನದಕ್ಕಂತ ಕಲಿಸ್ಕೊಂಡು ತಿಂದ್ರೆ ಇಷ್ಟು ಹಿಂಡಿನೂ ಸಾಲೋದಿಲ್ಲ ನೋಡ್ರಿ, ಅಷ್ಟು ರುಚಿಯಾಗಿರ್ತೈತಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನಾಗ ಇರ್ತೈತಲ್ಲ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತಾವೆ. ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು ನೋಡಿರಿ. ಈಗ ನೋಡಿರಿ, ಬಿಸಿ ಅನ್ನ ತೊಗೊಂಡಿದ್ದೆ, ಅದ್ರ ಮ್ಯಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಡೋಣ. ತುಪ್ಪ ಹಾಕ್ಕೊಂಡು ಇದು ಮುಳುಗಾಯಿ ಹಿಂಡಿ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಬಾಜುಕ್ಕೆ ಬಿಟ್ರೆ ಸ್ವರ್ಗ ಎಲ್ಲೈತೆ ಅನ್ಬೇಕು ನೋಡ್ರಿ, ಅಷ್ಟು ರುಚಿಯಾಗಿರ್ತೈತಿ. ಇವತ್ತು ಮಾಡ್ಕೊಂಡು ತಿನ್ನಿರಿ. ಅನ್ನ ಸಾರು ಪಲ್ಯ ಗೊಜ್ಜು ಅದು ಇದು ಮಾಡಕ್ಕೆ ಬೇಸರದ ಇದೊಂದು ಮಾಡ್ಕೊಂಡು ತಿಂದುಬಿಡ್ರಿ. 2 ಮುಳುಗಾಯಿ ಇದು ಬಿಟ್ರೆ ಮಧ್ಯಾಹ್ನ ರಾತ್ರಿ ಊಟಕ್ಕೆ ರಾತ್ರಿ ಸತೆ ಗೊಳ್ಸಂಗಿಲ್ಲ, ಮಧ್ಯಾಹ್ನ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀರಿ ನೋಡ್ರಿ, ಅಷ್ಟು ರುಚಿಯಾಗಿರ್ತೈತಿ ಇದು. ಈಗ ನಾ ಮಾಡತ್ತಿದ್ದ ವಿಡಿಯೋ TV ಟ್ಯಾಬು ಮೊಬೈಲ್ ಕಂಪ್ಯೂಟರ್ ಎಲ್ಲ ಕಡೆ ಬರ್ತೈತಿ. ನೀವು ಯಾವುದರಿಂದ ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.